ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ಗೆ ವೆಸ್ಟ್ ಫೇಸಿಂಗ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 7.5 ಎಕರೆ ಜಾಗ. ನಿಮಗೆ 400 ಅಡಿ ಇಂಥ ಸ್ವಲ್ಪ ಜಾಸ್ತಿನೇ ರೋಡ್ ಫೇಸ್ ಬರುತ್ತೆ. ಫುಲ್ ಕಾಂಪೌಂಡು, ಟಾರ್ ರೋಡ್ ಪಾಯಿಂಟು, ವೆಸ್ಟ್ ಫೇಸಿಂಗ್ ಇದು ನೋಡಿ. ಇದೇ ಜಾಗ 7.5 ಎಕರೆ ಜಾಗ ಇದು. ನಿಮಗೆ ಇದರಲ್ಲಿ ಏನೇನು ಗಿಡ ಇದೆ, ಮನೆ ಇದೆ, ಪ್ರತಿಯೊಂದು ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಎಷ್ಟೊಂದು ತುಂಬ ಜಾಸ್ತಿ ಇರೋದ್ರಿಂದ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಪ್ರತಿಯೊಂದನ್ನು ಎಲ್ಲರೂ ಮೆನ್ಷನ್ ಮಾಡ್ತೀನಿ. ಬಟ್ ವಿಡಿಯೋ ಮಾತ್ರ ಹಂಗೆ ಮಾಡ್ಕೋತೀನಿ, ಯಾಕೆಂದರೆ ಗಿಡ ಎಲ್ಲ ಹೇಳ್ಬೇಕಂದ್ರೆ ಜಾಸ್ತಿ ಟೈಮ್ ಬೇಕು. ನೋಡಿ, ಇದು ಬಂದು ಲೇಬರ್ ಹೌಸು ನೋಡಿ, ಅದು ಬಂದು ಓನರ್ ಹೌಸು. ತುಂಬಾ ನೀಟಾಗಿದೆ. ನೋಡಿ, ನಿಮಗೆ ಲಾನ್ ಇದೆ, ಮಕ್ಕಳು ಆಡೋಕ್ಕೆ ಬೇಬಿ ಸಿಟ್ಟಿಂಗ್ ಥರ ಮಾಡಿದ್ದಾರೆ ನೋಡಿ, ಎಲ್ಲ ಮಾಡಿದ್ದಾರೆ. ಮತ್ತು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲಿಂದ ಬಂದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅದಕ್ಕೂ ಒಂದು ರೂಮ್ ಇದೆ. ಕುತ್ಕೊಳ್ಳೋಕ್ಕೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಇದು ನೋಡಿ. ನಿಮಗೆಲ್ಲ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದಾರೆ ನೋಡಿ. ನಿಮ್ಗೆ ಆವಾಗಲೇ ತೋರಿಸೋದೆಲ್ಲ ಲೇಬರ್ ಹೌಸು, ಇದು ಓನರ್ ಹೌಸು. ಇದು ಬಂದು ನಿಮಗೆ 4 BHK ರೂಮ್ಸ್ ಇದೆ. ದೊಡ್ಡ ಹಾಲ್ ಥರನೇ ಇದೆ, ಛತ್ರ ಥರನೇ ಇದೆ, ಅಷ್ಟು ದೊಡ್ಡದಿದು. ನಿಮಗೆ ಇದು ಬಂದು ಚನ್ನಪಟ್ಟಣಕ್ಕೆ ಇಲ್ಲಿಂದ ಬರೀ 7 ಕಿಲೋಮೀಟ್ರು, ಕೆಂಗೇರಿಗೆ ಇಲ್ಲಿಂದ 43 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಪ್ಯೂರ್ ಕೆಂಪು ಭೂಮಿ. 7.5 ಎಕರೆಯಲ್ಲಿ ನಿಮಗೆ ಮನೆ, ಲೇಬರ್ ಹೌಸು ಮತ್ತು ಓನರ್ ಹೌಸು ಪ್ರತಿಯೊಂದು ಇದೆ ಇದರಲ್ಲಿ ನೋಡಿ. ಯಾರು ಬಂದರೆ ಊಟ ಕೂತ್ಕೊಂಡು ಈಚೆ ಕೂತ್ಕೊಂಡು ಊಟ ಮಾಡೋಕ್ಕೆ ಇದು ಮಾಡಿರೋದು, ಅದು ಕೂಡ ರೂಮ್ಗಳು. ಇದರಲ್ಲಿ 4 ಬೋರ್ ಇದೆ, 2 ರನ್ ಆಗ್ತಾ ಇದೆ. ಇದನ್ನೆರಡು ಯೂಸ್ ಮಾಡ್ತೀವಿ ಅವರು ನೋಡಿ. ಎಷ್ಟು ಒಳಗಡೆ ಎಷ್ಟು ದೊಡ್ಡದು. ಇದರಲ್ಲಿ 4 ರೂಮ್ ಇದೆ. ಒಂಥರ ಒಂದು ಆಫೀಸ್ ಥರನೇ ಮಾಡೋರೆ. ಇದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇದರಲ್ಲೇ ಹಾಕಿರುತ್ತೆ ನೋಡಿ. ಪ್ರತಿಯೊಂದು ಇಲ್ಲೇ ಹಾಕಿದ್ದಾರೆ. 7.5 ಎಕರೆ ಏನೇನು ಬೇಕು ಅಗ್ರಿಕಲ್ಚರ್ ಎಲ್ಲ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ. ಯಾರು ಫಾರಮ್ ಲ್ಯಾಂಡು ಆ ಥರ ಬೇಕಾದ್ರೂ ಮಾಡ್ಬೋದು, ಇಲ್ಲ ಒಂದು ರೆಸಾರ್ಟ್ ಮಾಡೋವರೆಗೂ ಇದು ಒಳ್ಳೆ ಜಾಗ ಹಾಕಿದ್ರೆ. ಟಾರ್ ರೋಡ್ ಪಾಯಿಂಟು ನೋಡಿ. ನಿಮಗೆ ಚೀಪಕಾಯಿ ಗಿಡನೇ ಒಂದು 2 ಎಕರೆ ಫುಲ್ಲು ಹಾಕಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಎಲ್ಲ ಮರಗಳು ನೋಡಿ, ನಿಮಗೆಲ್ಲ ಕೆಂದೆಳ್ಳಿರು ಎಷ್ಟು ಚೆನ್ನಾಗಿದೆ. ತೆಂಗಿನ ಮರಗಳು ತುಂಬಾ ಆರೋಗ್ಯವಾಗಿದೆ ಈ ತೆಂಗಿನ ಮರಗಳೆಲ್ಲ. ಯಾರಾದರೂ ಈ ರೆಸಾರ್ಟ್ ಮಾಡೋರಿಗೆ ಅಥವಾ ಫಾರ್ಮ್ ಲ್ಯಾಂಡ್ 5 ಕುಂಟೆ 5 ಕುಂಟೆ ಮಾಡೋರಿಗೆ ಇದಂತೂ ಒಳ್ಳೆ ಜಾಗ. ತುಂಬಾ ಚೆನ್ನಾಗಿದೆ. ನಿಮಗೆಲ್ಲ ಸಮದಟ್ಟವಾಗಿದೆ. ಆರಾಮಾಗಿ ಟಾರ್ ರೋಡ್ ಪಾಯಿಂಟು, ಬೆಂಗಳೂರು ಮೈಸೂರೊಳಗೂ ಹತ್ರ ಇದು. ಆರಾಮಾಗಿ ತುಂಬಾ ಚೆನ್ನಾಗಿ ಇಲ್ಲಿ ಫಾರ್ಮ್ ಲ್ಯಾಂಡ್ ಬೇಕಾದ್ರೂ ಮಾಡ್ಕೋಬೋದು, ಫಾರ್ಮ್ ಹೌಸ್ ಬೇಕಾದ್ರೂ ಮಾಡ್ಕೋಬೋದು, ರೆಸಾರ್ಟ್ ಬೇಕಾದ್ರೂ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿದೆ ಜಾಗ ಇದು. ಸ್ಕ್ವೇರಾಗಿ ಬಾಕ್ಸ್ ಶೇಪಲ್ಲಿ ಸಮವಾಗಿದೆ ಇದು. ಈ 7.5 ಎಕರೆ ಅಂತ ಹೇಳಿದ್ನಲ್ಲ, ಇದು 7.5 ಎಕರೆ ಇಲ್ಲ, 9.5 ಎಕರೆ ಇದು. ಈ 9.5 ಎಕರೆಯಲ್ಲಿ ನಿಮಗೆ ಟೋಟಲ್ ಇದು ಬೌಂಡ್ರಿ ಇರೋದು ಖರಾಬ್ ಇಲ್ಲ ಸರ್, 25 ಎಕರೆ ಇದೆ. 9.5 ಎಕರೆ ಮಾತ್ರ RTC. ನಾವು ತೋರಿಸೋರು 7.5 ಎಕರೆ ಅಂತ ಹೇಳ್ಬಿಟ್ಟಿದ್ರು. ಈಗ ಫೋನ್ ಮಾಡಿ ಕೇಳ್ಕೊಂಡಿದ್ದು ಆ ಥರ ಹೇಳಿದ್ರು, ಅದನ್ನೇ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. 9.5 ಎಕರೆ RTC, ಮಿಕ್ಕಿದೆಲ್ಲ ಖರಾಬು. ಟೋಟಲ್ 25 ಎಕರೆ ಇದೆ. ಇದ್ರ ಬೆಲೆ ಬಂದು 20 ಕೋಟಿ ಅಂತ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ನಿಮಗೆ 1,000ಕ್ಕಿಂತ ಜಾಸ್ತಿ ಅಡಿಕೆ ಗಿಡಗಳಿದೆ. 400 ಎಲ್ಲ 15 ವರ್ಷದ ತೆಂಗಿನ ಮರಗಳು. ಇವಾಗ ಹೊಸದಾಗಿ 1 ವರ್ಷ ಆಗಿರುವಂಥದ್ದು
ಒಂದು 300ಕ್ಕಿಂತ ಜಾಸ್ತಿ ತೆಂಗಿನ ಸಸಿಗಳು ಹಾಕಿದ್ದಾರೆ. ಒಂದು 150ಕ್ಕಿಂತ ಜಾಸ್ತಿ ಮಾವಿನ ಮರಗಳಿದೆ. ಟೀಕ್ ಒಂದು 100 ಮರ ಇದೆ. ಬೇರೆ ಬೇರೆ ಈ ಚೇಪೆಕಾಯಿ ಆ ಥರ ಬೇರೆ ಬೇರೆ ಫ್ರೂಟ್ಸು ಅದು ಒಂದು 100 ಮೇಲಿದೆ. ಮತ್ತು 4 ಬೋರ್ ಇದೆ. ಮತ್ತು ನಿಮಗೆ 25 ಎಕರೆ ಬೌಂಡ್ರಿ. ಇದು ಒಂದೇ ಬೌಂಡ್ರಿ ಸಿಗುತ್ತೆ ನಿಮಗೆ, ಆರಾಮಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಿಮಗೆ ಬಿಲ್ಡ್ ಏರಿಯಾಗಳೆಲ್ಲ ಇದೆ. ಒಂದು 4 ಲೇಬರ್ ಹೌಸ್ ಇದೆ. ದೊಡ್ಡದಾಗಿರೋ ಒಂದು ಆಫೀಸು, ಓನರ್ ಹೌಸ್ ಎಲ್ಲ ಇದೆ ನೋಡಿ. ಫುಲ್ಲು ಕಾಂಪೌಂಡು. ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ, ಡ್ರೆಸ್ಸಿಂಗ್ ರೂಮ್ ಇದೆ, ದೊಡ್ಡ ಜಾಗನೇ ಇದೆ. ಇಲ್ಲೆಲ್ಲ ನಿಮಗೆ ರೋಡ್ ಬಿಡುತ್ತೆ. ನಿಮಗೆ ಹತ್ತತ್ರ 400 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ಮತ್ತು ಈಸ್ಟ್ ಫೇಸಿಂಗು ನಿಮಗೆ ರೋಡ್ ಇದೆ. ಎರಡೂ ಕಡೆ ರೋಡ್ ಇರುವಂಥ ಜಾಗ ಇದು ನೋಡಿ. ಎಷ್ಟು ಚೆನ್ನಾಗಿದೆ. ಟೀಕ್ ಮರ ಎಲ್ಲ ಕಟಾವಾಗಿ ಬಂದಿದೆ. ಬೇವಿನ ಮರನೂ ಅಷ್ಟೇ, ಮತ್ತು ಮಾವಿನ ಮರನೂ ಅಷ್ಟೇ, ತುಂಬಾ ಚೆನ್ನಾಗಿದೆ.